ಮಾಡ್ಬೋದು. ಜನಪದ ಚಿತ್ರಕಲೆಯ ಒಂದು ಗುಣ ಕೂಡ ಇದೆ, ಅದಕ್ಕೆ ಬಹಳ ಪರಿಣಿತಿ ಬೇಕಿಲ್ಲ. ಆ ಥರದ ಒಂದು ಚಿತ್ರಕಲೆ. ಈ ಚಿತ್ರಕಲೆಯನ್ನು ನೀವು ಆಮೇಲೆ ಎಡಿಟ್ ಮಾಡ್ತೀರಲ್ಲ, ಅಥವಾ ಕಂಟೆಂಟ್ನ ಸ್ಥಳೀಯ ಬಣ್ಣಗಳಿಂದಲೇ ರಚನೆ ಮಾಡ್ತಾರೆ. ಇದರ ವಿಶೇಷ ಅಂತಂದರೆ ನಾವೇನು ಜೀವನದಲ್ಲಿ ನೋಡ್ತೀವೋ, ಅಂದರೆ ಉಳುಮೆ ಮಾಡೋದು ನೋಡ್ತೀವಿ, ಕೃಷಿ ಕೆಲಸಗಳನ್ನು ಮಾಡೋದು ನೋಡ್ತೀವಿ, ಆಮೇಲೆ ಬೆಕ್ಕು, ನಾಯಿ, ಈ ಥರದ ಸಾಕು ಪ್ರಾಣಿಗಳನ್ನು, ಕೋಳಿ ಇತ್ಯಾದಿ ದಿನ ಏನು ನೋಡ್ತಾ ಇರ್ತೀವೋ ಅದೇ ಚಿತ್ರಣವನ್ನು ಇವರು ತಮ್ಮ ಚಿತ್ರದಲ್ಲಿ ರಚನೆ ಮಾಡ್ತಾರೆ. ಸಗಣಿ, ಮಣ್ಣು, ಅಕ್ಕಿ ಹಿಟ್ಟು, ಗುಡಿಗೆ ಹಿಟ್ಟು, ಈ ಥರದ್ದನ್ನೆಲ್ಲ ಬಣ್ಣವಾಗಿ ಬಳಸ್ತಾರೆ. ಒಂದು ಬ್ರಷ್ ಕೂಡ ಬಳಸಲ್ಲ ಇವರು, ಭತ್ತದ ಕಡ್ಡಿಯನ್ನೇ ಬ್ರಷ್ ಆಗಿ ಬಳಸ್ತಾರೆ. ಆಮೇಲೆ ಭೂಮಿ ಹುಣ್ಣಿಮೆನಲ್ಲಿ ಭಾಳ ವಿಶೇಷ. ಭೂಮಿ ಹುಣ್ಣಿಮೆಗೆ ಅವರು ಪೂಜೆಗೆ ಒಂದು ಬುಟ್ಟಿ, ಆಹಾರ ಪದಾರ್ಥಗಳ ಬುಟ್ಟಿಯನ್ನು ಅದಕ್ಕೆ ತಿಂಗಳಿನ ಮೊದಲೇ ಅವರು ಕೆಲಸ ಮಾಡೋದಕ್ಕಿಂತ ಜಾಸ್ತಿ ಸಗಣಿ ಲೇಪ, ಮಣ್ಣಿನ ಲೇಪ, ಈ ಥರದ್ದೆಲ್ಲ ಮಾಡಿ ಮನೆಯಲ್ಲಿ ಬಿಡುವಿನ ವೇಳೆಯಲ್ಲಿ ಚಿತ್ರ ರಚನೆ ಮಾಡಿ ತುಂಬ ಸುಂದರವಾಗಿ ಬುಟ್ಟಿಯನ್ನು ತಯಾರು ಮಾಡ್ತಾರೆ. ಅವು ಗದ್ದೆಗೆ ಬುಟ್ಟಿಯನ್ನು ಹೊತ್ಕೊಂಡು ಹೋಗೋದು ನೋಡೋಕ್ಕೆ ಒಂದು ಚೆಂದ. ಆಮೇಲೆ ಮದುವೆಗಳಲ್ಲಿ ಗೋಡೆ ಮೇಲೆ ಈ ಚಿತ್ರ ರಚನೆ ಮಾಡ್ತಾರೆ. ಅವರು ಮದುಮಕ್ಕಳು ನಡುವೆ ಇರ್ತಾರೆ. ಸುತ್ತಲೂ ಅನೇಕ ರೀತಿಯ ಪಟ್ಟಿಗಳನ್ನು, ತುಂಬ ಭರ್ಜರಿಯಾಗಿರ್ತಕ್ಕಂಥ ಪಟ್ಟಿಗಳನ್ನು ವಿನ್ಯಾಸ ಮಾಡ್ತಾರೆ. ಹಾಗಾಗಿ ಈ ಹಸೆ ಚಿತ್ರವನ್ನು ಮದುವೆಯ ಹಸೆ ಚಿತ್ರ ಮತ್ತು ಭೂಮಿ ಹುಣ್ಣಿಮೆ ಹಸೆ ಚಿತ್ರ ಅಂತ ನಾವು ವಿಂಗಡಿಸ್ಬೋದು. ಮದುವೆ ಚಿತ್ರಗಳಲ್ಲಿ ನಾನಾ ಥರದ ವಿನ್ಯಾಸಗಳನ್ನು ಮಾಡಿದ್ದಾರೆ. ಅದನ್ನೆಲ್ಲ ನಾವು ಈ ಪ್ರಕಾರದಲ್ಲಿ ನೋಡ್ಬೋದು. ಭೂಮಿ ಹುಣ್ಣಿಮೆ ಬುಟ್ಟಿನಲ್ಲಾದರೆ ಸೀತೆ ಮುಡಿ ಇರುತ್ತೆ. ಭೂಮಿ ಹುಣ್ಣಿಮೆ ಬುಟ್ಟಿಯನ್ನು ಹೊತ್ತು ಹೋಗ್ತಾ ಇರೋ ಹೆಂಗಸಿನ ಸೆಲ್ಫ್ ಪೋರ್ಟ್ರೈಟ್ ಅಂತ ಹೇಳ್ತೀವಲ್ಲ, ಆ ಥರದೊಂದು ಚಿತ್ರ ಇರುತ್ತೆ. ಶಿವನ ಜಡೆ ಇರುತ್ತೆ, ಚಿನ್ನಾಣಿ ಚಿತ್ರ ಇರುತ್ತೆ. ಈ ಥರದನ್ನೆಲ್ಲ ಬುಟ್ಟಿಯ 4 ಮಗ್ಗಲುಗಳಿಗೆ ಅವರು ಶೃಂಗಾರ ಮಾಡ್ತಾರೆ. ಪೋಪಳಿ ಅಂತ ಒಂದು ಪಟ್ಟಿ ಬರುತ್ತೆ, ಅದು ಭೂಮಿ ಹುಣ್ಣಿಮೆ ಬುಟ್ಟಿನಲ್ಲಿ ಭಾಳ ವಿಶೇಷವಾಗಿದೆ. ಕೆಮ್ಮಣ್ಣು ಮತ್ತು ಅಕ್ಕಿ ಹಿಟ್ಟನ್ನು ಹೆಚ್ಚಾಗಿ ಭೂಮಿ ಹುಣ್ಣಿಮೆ ಬುಟ್ಟಿನಲ್ಲಿ ಬಳಸ್ತಾರೆ. ಈ ಥರದ ಒಂದು ಕಲಾ ಪ್ರಕಾರ ಇವತ್ತು ನಮ್ಮ ಭಾರತೀಯ ಜನಪದ ಚಿತ್ರಕಲೆ ಏನಿದೆ, ಪಟಚಿತ್ರ ಇರ್ಬೋದು, ಮಧುಬನಿ ಇರ್ಬೋದು, ಅಥವಾ ನಮ್ಮ ಪಕ್ಕದ ಮಹಾರಾಷ್ಟ್ರದ ವಾರ್ಲೆ ಇರ್ಬೋದು, ಇದೆಲ್ಲದರ ಜೊತೆ ಹೋಲಿಸಿದಾಗ ನಮ್ಮ ಕರ್ನಾಟಕದ ಈ ಒಂದು ಜನಪದ ಚಿತ್ರವೇ ತುಂಬ ಶ್ರೀಮಂತವಾಗಿ ಕಾಣುತ್ತೆ. ಇದು ಹೆಚ್ಚಾಗಿ ಶಿವಮೊಗ್ಗ ಜಿಲ್ಲೆ, ಚಿಕ್ಕಮಗಳೂರು, ಕಾರವಾರ ಜಿಲ್ಲೆಗಳಲ್ಲಿ ಹೆಚ್ಚು ಕಂಡುಬರುತ್ತೆ. ಕರ್ನಾಟಕದ ಉತ್ತರ ಭಾಗಗಳಲ್ಲೂ ಸೀಗೆ ಹುಣ್ಣಿಮೆ ಮಾಡ್ತಾರೆ, ಆಗ ಇದೇ ರೀತಿಯ ಜನಪದ ಚಿತ್ರ ರಚನೆ ಮಾಡ್ತಾರೆ. ಆದರೆ ಅದಕ್ಕೆ ಇಷ್ಟೊಂದು ವೈವಿಧ್ಯಗಳು ಇರಲ್ಲ. ಇದೊಂದು ಮಕ್ಕಳಿಗೆ ಅಥವಾ ಯಾರೇ ಹೊಸಬರಿಗೆ ಚಿತ್ರಕಲೆ ಕಲಿಯೋದಕ್ಕೆ ಈ ಚಿತ್ರಕಲೆ ತುಂಬ ಪ್ರಯೋಜನಕಾರಿಯಾಗಿದೆ. ಹೇಗೆ ಪ್ರಯೋಜನಕಾರಿ ಅಂತಂದರೆ ಇದು ತುಂಬ ಸರಳ. ನಮ್ಮ ಜಾಮೆಟ್ರಿಕಲ್ ಶೇಪ್ಸ್ ಅಂತ ನಾವೇನು ಹೇಳ್ತೀವಿ, ಅಂದರೆ ವೃತ್ತ, ಚೌಕ, ತ್ರಿಕೋನ, ಇದೇ ಮುಂತಾದವೇ ಇದರಲ್ಲಿ ಪ್ರಮುಖವಾದ ಚಿತ್ರಗಳು. ಇದನ್ನು ವಿನ್ಯಾಸಗೊಳಿಸ್ತಾರೆ. ಹಾಗಾಗಿ ಮಕ್ಕಳು ತಮ್ಮ ಪಠ್ಯದಲ್ಲಿ ಈ ಚಿತ್ರಗಳನ್ನು ಗಣಿತದಲ್ಲಿ ಕಲಿತಾ ಇರ್ತಾರೆ. ನಾವು ಅದನ್ನು ವಿನ್ಯಾಸ ಮಾಡೋದು ಹೇಗೆ ಅಂತ ತೋರಿಸಿದಾಗ ಅವರಿಗೆ ಅದು ಒಂದು ಕುತೂಹಲವನ್ನು ಉಂಟು ಮಾಡುತ್ತೆ. ಜೊತೆಗೆ ಚಿತ್ರಕಲೆ ಪ್ರವೇಶ ಮಾಡೋದಕ್ಕೆ ತುಂಬ ಸಹಕಾರಿಯಾಗಿರುತ್ತೆ. ಈಗ ಉದಾಹರಣೆಗೆ ಒಂದು ಕೋಳಿ ಚಿತ್ರ ಬರೀತಾರೆ ನಮ್ಮ ಹಸಚಿತ್ರ ಕಲಾವಿದರು. ಅದು ಅರ್ಧಚಂದ್ರಾಕೃತಿಯಲ್ಲಿರುತ್ತೆ. ಅದಕ್ಕೆ ಬುಡದಲ್ಲಿ ಕೊಕ್ಕು, ಅದರ ತಲೆ ಏನಿದೆ ಅದಕ್ಕೆ ಒಂದು ವೃತ್ತವನ್ನು ಸೇರಿಸ್ತಾರೆ. ಉಳಿದಂತೆ ಎಲ್ಲ ತ್ರಿಕೋನಗಳನ್ನು ಮತ್ತು ಗೆರೆಗಳನ್ನೇ ಬಳಸಿ ಆ ಚಿತ್ರ ಬರೀತಿದ್ದಂಗೆ ಯಾರೇ ಆಗಲಿ ಕೋಳಿ